ನಾನಿರುವುದೇ ನಿಮಗಾಗಿ ಶಿವ ಶಿವ ಇವ ಶಿವ 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 ಇವ ಶಿವ. ಸ್ವಾವಲಂಬನೆ ಸಾಧಿಸಿರೋ ಅರುಣೋದಯ ತಾಂಡದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ನಿಮ್ಮಲ್ಲಿ ಉತ್ಸಾಹ ತುಂಬುವುದಕ್ಕೆ ನಾವಿಲ್ಲಿ ಈ ಕಥೆಯನ್ನ ಮತ್ತೆ ನೆನಪಿಗೆ ತರ್ತಾ ಇದ್ದೀವಿ. ಇಲ್ಲಿ ನೋಡಿ, ಅರುಣೋದಯ ತಾಂಡದಲ್ಲಿ ಇನ್ನೊಂದು ಬೆಳವಣಿಗೆ ಆಗಿದೆ. ಮೈಲಾರಿ ಚಿತ್ರ ನಿರ್ಮಾಪಕ ಶ್ರೀಕಾಂತ್ ಮತ್ತು ತಂಡ ನಮ್ಮೊಂದಿಗಿದೆ. ಜನಸೇವೆಯೇ ಜನರ ಸೇವೆ ಅಂತ ಹೇಳಿದೆ. ಎಸ್, ಖಂಡಿತ ನಿಜ. ನೋಡಿ, ನಮ್ಮ ಪ್ರೋಗ್ರಾಮ್ನಲ್ಲಿ ಎಲ್ಲರೂ ಹೆಲ್ಪ್ ಮಾಡ್ಬೇಕಂತ ಮುಂದೆ ಬರ್ತಾ ಇದೆ. ನಮ್ಮ ಅಪ್ಪಾಜಿ ಯಾವಾಗಲೂ ಹೇಳೋರು, ಫಿಲ್ಮ್ ಇಂಡಸ್ಟ್ರಿ ಒಂದು ಫ್ಯಾಮಿಲಿ ಥರ ಅಂತ. ಸೊ ಈ ಫ್ಯಾಮಿಲಿಲಿ ಪ್ರೊಡ್ಯೂಸರ್ ಇದ್ದಾರೆ, ಡೈರೆಕ್ಟರ್ ಇದ್ದಾರೆ, ಡ್ಯಾನ್ಸ್ ಮಾಸ್ಟರ್ಸ್ ಇದ್ದಾರೆ, ಬೇರೆ ಕೋ ಆರ್ಟಿಸ್ಟ್ಗಳಿದ್ದಾರೆ. ಅದು ಅಲ್ಲದೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಸಿನಿಮಾ ನೋಡೋರು ಅಭಿಮಾನಿಗಳಿದ್ದಾರೆ. ಇವತ್ತು ನಾವೇನಾದ್ರೂ ಮುಂದೆ ಬರ್ತಿದೀವಿ ಅಂದ್ರೆ, ನಾವು ಟಾಪ್ ಒಳ್ಳೆ ಹೆಸರು ತಗೋತಿದೀವಿ ಅಂದ್ರೆ ಅದು ಓನ್ಲಿ ಬಿಕಾಸ್ ಆಫ್ ಅಭಿಮಾನಿಗಳು. ಅವ್ರ ಸಿನಿಮಾ ನೋಡಿದ್ರೆ ಇವತ್ತು ನಾವು ಸ್ಟಾರ್ ಆಗ್ತೀವಿ, ಇಲ್ಲಾಂದ್ರೆ ಏನಿಲ್ಲ. ಅವರು ದೇವರು, ಯಾಕಂದ್ರೆ ಅವರು ಹೆಲ್ಪ್ ಮಾಡಕ್ಕೆ ರೆಡಿ ಆಗಿದ್ದಾರೆ. 2 ತಿಂಗಳ ಮುಂಚೆ ನಾಯಂಡಳ್ಳಿಯಿಂದ ಮುನಿಯಪ್ಪ ಅಂತ ಒಂದು 4 ಮಕ್ಕಳಿಗೆ ವಿದ್ಯೆ ಅಲ್ದೇನೆ ಅವ್ರ ತಂದೆ ತಾಯಿಗಳಿಗೆ ಒಂದು ಕೆಲಸ ನಾವು ಕೊಟ್ಟಿದ್ದಾರೆ, ಒಂದು ಮನೆನೂ ಕೊಟ್ಟಿದ್ದಾರೆ. ಸೊ ಆ ರೀತಿ ಹೆಲ್ಪ್ ನನಗೆ ತುಂಬಾ ಖುಷಿ ಆಗುತ್ತೆ. ಇಂಥ ಅಭಿಮಾನಿಗಳು ಪಡೆದಿದ್ದೆಲ್ಲ ನಾನು ಧನ್ಯ ಅಂತ ನನಗೆ ಅನ್ಸುತ್ತೆ. ಸೊ ಇವತ್ತು ಅದೇ ರೀತಿ ಇನ್ನೊಂದು ಹೆಲ್ಪ್ ಮಾಡೋಕ್ಕೋಸ್ಕರ ನಮ್ಮ ಫ್ಯಾಮಿಲಿಯಿಂದ ಇನ್ನೂ 2 ಬರ್ತಾ ಇದ್ದಾರೆ. ಯಾತಿಗೋಸ್ಕರ ಬರ್ತಾ ಇದ್ದಾರೆ ಅಂತ ಈ ಕ್ಲಿಪ್ಪಿಂಗ್ಸ್ ನೋಡಿ. ಅರುಣೋದಯ ತಾಂಡದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಅವರ ಜೀವನ ಮತ್ತು ಅವರ ಆಸೆಗಳೇನಿತ್ತು. ಶಿವಣ್ಣ ನೇರವಾಗಿ ಗಂಗಾವತಿಗೆ ಹೋಗಿ ಅವರ ಆಕಾಂಕ್ಷೆಗಳನ್ನೆಲ್ಲ ಹೇಗೆ ಈಡೇರಿಸಿದ್ರು ಅನ್ನೋದು ನಿಮಗೆಲ್ಲ ತಿಳಿದೇ ಇದೆ. ಗಂಗಾವತಿ ಸಂಚಿಕೆಯಲ್ಲಿ ಈಗ ಇನ್ನೊಂದು ಬೆಳವಣಿಗೆ ಆಗಿದೆ. ಗಂಗಾವತಿಯ ಕಥೆ ವ್ಯಥೆ ಕೇಳಿದ ಮೈಲಾರಿ ಚಿತ್ರದ ನಿರ್ಮಾಪಕ ಶ್ರೀಕಾಂತ್ ಮತ್ತು ತಂಡದವರು ನಮ್ಮ ಸ್ಟುಡಿಯೋಕ್ಕೆ ಬಂದರು. ಬನ್ನಿ, ಅವರು ಏನ್ ಮಾಡ್ತಾರೆ ನೋಡಿ. ಊರಿಂದ ಓಡಿ ಬಂದ ಜೋಗಿನ ಅಲ್ಲಾರಿ, ಓಮಿಂದ ಎದ್ದು ಬಂದ ಮೈಲಾರಿ. ಆ ಸಿನಿಮಾ ಇಂದ ಪ್ರೊಡ್ಯೂಸರ್ಸ್ ಬರ್ತಾ ಇದ್ದಾರೆ. RS ಶ್ರೀನಿವಾಸ್ ಅವರು, ಶ್ರೀಕಾಂತ್ ಅವರು, ಅವ್ರ ನಾಗಣ್ಣ ಅವರು, ಇವ್ರು 3 ಜನ ಬರ್ತಾ ಇದ್ದಾರೆ. ಅವರು ಆಕ್ಚುಲ್ ಆಗಿ ಯಾತಿಗೋಸ್ಕರ ಬರ್ತಾ ಇದ್ದಾರೆ, ಹೆಲ್ಪ್ ಮಾಡೋಕ್ಕೋಸ್ಕರ ಬರ್ತಾ ಇದ್ದಾರೆ. ಏನ್ ಹೆಲ್ಪ್ ಅಂತ ಅವ್ರ ಬಾಯಲ್ಲೇ ಕೇಳೋಣ. ಸೊ ಲೆಟ್ಸ್ ವೆಲ್ಕಮ್ ಶ್ರೀನಿವಾಸ್, ನಾಗಣ್ಣ ಹಾಗೂ ಶ್ರೀಕಾಂತ್. ಊರಿಂದ ಓಡಿ ಬಂದ ಜೋಗಿನ ಅಲ್ಲಾರಿ, ಓಮಿಂದ ಎದ್ದು ಬಂದ ಸತ್ಯಾನು ಅಲ್ಲಾರಿ, ಹಳ್ಳಿಯ ಸೀದಾ ಸಾದ ಹಳ್ಳ ಮೈಲಾಪುರ ಮೈಲಾರಿ. ಹೇಳಿ ಶ್ರೀನಿವಾಸ್ ಅವರೇ, ಏನ್ ಇವಾಗ ನಾವು ಮಾಡೋ ಕಾರ್ಯ ನೀವು ಮಾಡ್ತಾ ಇದ್ರೆ, ಏನ್ ಯಾತಿಗೋಸ್ಕರ? ಏನು ನಮ್ಮ ಶಿವರಾಜ್ ಕುಮಾರಿಂದ ನಾವೇನಾರ ಒಂದು ಪುಣ್ಯದ ಕೆಲಸ ಮಾಡಬೇಕು ಅಂತ ನಮ್ಗೆ ಆಸೆ ಆಗಿ ನಾವು ರಾಜ್ಕುಮಾರ್ ಅಭಿಮಾನಿ ಒಳಗೆ ಅದು ನೀವು ಇಷ್ಟು ಕಷ್ಟಪಟ್ಟು ಮಾಡ್ತಾ ಇರೋದ್ರಿಂದ ನಾವೇನಾರ ಮಾಡಬೇಕು ಅನ್ನಿಸ್ತು ಶಿವಣ್ಣವರ. ಅದಕ್ಕೆ ನಾವು ಈ ಕಾರ್ಯ ಮಾಡಬೇಕು ಅಂತ ಬಂದಿದ್ದೀವಿ. ಬಹಳ ಸಂತೋಷ. ಯಾಕಂದ್ರೆ ಶ್ರೀನಿವಾಸ ನೋಡಿದಿರಲ್ಲ, ಎಷ್ಟೋ ಜನ ನಾವು ನೋಡಿದೀವಿ, ಕೆಲವರು ಸಪೋರ್ಟ್ಗೋಸ್ಕರ ವೆಯ್ಟ್ ಮಾಡ್ತಾರೆ. ಅವರು ಸಪೋರ್ಟ್ಗೋಸ್ಕರ ವೆಯ್ಟ್ ಮಾಡ್ದೇನೆ ಒಂದು ದಾರಿ ಮಾಡ್ಕೊಳಕ್ಕೆ, ಜೀವನ ಮಾಡೋದೇ ಒಂದು ದಾರಿ. ಅವರು ದಾರಿ ಸರಿ ಇಲ್ಲ ಅಂತ ಅವ್ರು ಮಾಡ್ಕೊಳಕ್ಕೋಸ್ಕರ ಅವ್ರ ಫ್ಯಾಮಿಲಿಯಿಂದ ತಾಳಿಗಳನ್ನ ಅಡ ಇಟ್ಟು ಒಂದು ಎಷ್ಟು ಒಳ್ಳೆ ಥಿಂಗ್ಸ್ ನೋಡಿ, ಅಂಥವ್ರಿಗೆ ಹೆಲ್ಪ್ ಮಾಡಿದ್ರೆ ಖಂಡಿತ ತಪ್ಪೇನಿಲ್ಲ. ಸಾಕಷ್ಟು ಜನ ಬರ್ತಾರೆ, ಒಳ್ಳೊಳ್ಳೆ ಥಿಂಗ್ಸ್ ಬರ್ತಾರೆ. ಸೊ ಅದನ್ನೆಲ್ಲ ನಾವು ನೆರವೇರಿಸಬೇಕಾದ ನಮ್ಮ ಕರ್ತವ್ಯ. ನಿಜವಾಗ್ಲೂ ದೊಡ್ಡ ಮನ್ಸು ಮಾಡಿ ಬರ್ತಾ ಇದಿರಲ್ಲ, ಈ ರೀತಿ ಒಂದು ಹೆಲ್ಪಿಂಗ್ ನೇಚರ್ ಇಟ್ಕೊಂಡ್ ಬರೋದು ಬಹಳ ಕಷ್ಟ. ಸೊ ಇವತ್ತು ನೋಡಿದ್ರೆ ನಮ್ಮ ಕಾರ್ಯಕ್ರಮಕ್ಕೆ ನೀವು ಮೈಲಾರಿ ಲಿಂಗೇಶ್ವರ ದೇವ್ರ ಥರನೇ ಬಂದ್ಬಿಟ್ಟಿದ್ದಾರೆ ಹೆಲ್ಪ್ ಮಾಡೋಕ್ಕೆ. ಅದು ನಮಗೆ ತುಂಬಾ ಖುಷಿ ಆಯ್ತು. ಮೈಲಾರಿ ಸಿನಿಮಾ ಆದಷ್ಟು ಬೇಗ ನೀವು ಮುಂದೆ ಬರ್ತಾ ಇದೆ. ಮೈಲಾರಿ ಟೀಮು ನಿಮ್ಮಿಂದ ನಿಮಗೋಸ್ಕರ ಕೊಡ್ತಾ ಇದ್ದಾರೆ ಈ ಚೆಕ್ನ. ಥ್ಯಾಂಕ್ ಯು ಶ್ರೀನಿವಾಸ್ ಸರ್, ತುಂಬಾ ಥ್ಯಾಂಕ್ಸ್. ಹಂಗೇನೆ ತುಂಬಾ ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ಅದನ್ನ ನಾವ್ಯಾಕೆ ಈ ಶೋ ಮೂಲಕ ಹೇಳ್ತಿದೀವಿ ಅಂದ್ರೆ, ಇದು ನಮ್ಮ ಇಂಡಸ್ಟ್ರಿಗೂ ಒಳ್ಳೇದಾಗುತ್ತೆ ಹಾಗೂ ಜನಗಳು ಎಚ್ಚರಿಸ್ಕೋಬೇಕು. ಯಾಕಂದ್ರೆ ಆಡಿಯೋ ಮಾಲೀಕರು ಅಷ್ಟು ದುಡ್ಡು ಕೊಡ್ತಾರೆ, ನಮ್ಮ ರೈಟ್ಸ್ನ ತಗೋತಾರೆ. ಎಲ್ಲೋ ಒಂದ್ ಕಡೆ ಕಳ್ತನವಾಗಿ ಕ್ಯಾಸೆಟ್ಗಳು ಮಾಡೋದು, ಸಾಕಷ್ಟು ಸಿನಿಮಾಗಳು ಬರ್ತಿದೆ. ಪೈರಸಿ ಬಂದ್ಬಿಟ್ಟು ತುಂಬಾ ಕಷ್ಟ. ಪೈರಸಿನ ಕಿಲ್ ಮಾಡಿ, ಯಾಕಂದ್ರೆ ಕ್ವಾಲಿಟಿನೂ ಚೆನ್ನಾಗಿರಲ್ಲ. ದಯವಿಟ್ಟು ಸಹಕರಿಸಿ. ಎಲ್ಲಾದ್ರೂ ಆ ರೀತಿ ಕಂಡು ಬಂದ್ರೆ ಖಂಡಿತ ಬಂದು ಕಂಪ್ಲೇಂಟ್ ಮಾಡಿ, ಇಲ್ಲ ನಮ್ಮ ಪ್ರೊಡ್ಯೂಸರ್ ಅಸೋಸಿಯೇಷನ್ಗೆ ಹೇಳಿ. ಅವಾಗ ಏನಾಗುತ್ತೆ, ನಾವು ಮುನ್ನೋಗ್ಬೋದು. ನೀವೆಲ್ಲರೂ ತಡಿಬೇಕಲ್ಲ, ನಿಮ್ ಸಪೋರ್ಟ್ ಬೇಕು. ನೀವ್ ಹೆಂಗ್ ಪಿಕ್ಚರ್ ನೋಡಿ ನಮ್ಮನ್ನೆಲ್ಲ ಗೆಲ್ಲಿಸ್ತಿರೋ ಆ ರೀತಿ ಇದ್ರಲ್ಲೂ ಗೆಲ್ಸ್ಬೇಕು ಅನ್ನೋದೇ ನಮ್ಮ ಆಸೆ. ಸೊ ಇವಾಗ ನೀವು ಬಂದಿದ್ರ ಶ್ರೀನಿವಾಸ್ ಅವರೇ, ಖಂಡಿತ ಇದ್ರಲ್ಲಿ ಏನು ಅರ್ಥ ಆಗುತ್ತೆ ಅಂದ್ರೆ, ಇವಾಗ ಸಿನಿಮಾ ಮಾಡೋದು ನಾವು ನಿಮಗೋಸ್ಕರ, ನೀವು ಸಿನಿಮಾ ನೋಡ್ಬಿಟ್ಟು ನಮಗೋಸ್ಕರ ಏನೋ ಕೊಡ್ತೀರಾ.
ಸೊ ಇದೇನಿಲ್ಲ, ಇದು ನಿಮ್ಮಿಂದ ನಿಮಗಾಗಿ ಅಷ್ಟೇ. ಥ್ಯಾಂಕ್ ಯು. ಓಹ್, ವಾಟ್ ಎ ಸರ್ಪ್ರೈಸ್! ಈ ಹಣ ಖಂಡಿತವಾಗಲೂ ಅರುಣೋದಯ ತಾಂಡದಲ್ಲಿ ಇನ್ನಷ್ಟು ಸುಧಾರಣೆ ತರುತ್ತೆ. ಇದಕ್ಕಾಗಿ ಮೈಲಾರಿ ಚಿತ್ರತಂಡಕ್ಕೆ ಥ್ಯಾಂಕ್ಸ್ ಹೇಳಲೇಬೇಕು. ನಿಮಗಾಗಿ